ಆಳಂದ ಕ್ಷೇತ್ರದಲ್ಲಿ ಈ ವೋಟರ್ ಐಡಿಗಳನ್ನ ಸುಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಗುತ್ತೇದಾರ್ ಮನೆ ಬಳಿ ಇನ್ನೂ ಕೂಡ ಹಾಗೆ ಇದೆ ಬೂದಿ. ಮತದಾರರ ಪಟ್ಟಿ, ಬಿಜೆಪಿ ಪೋಸ್ಟ್ಗಳಿಗೂ ಕೂಡ ಬೆಂಕಿ ಇಡಲಾಗಿತ್ತು. ದಾಖಲೆಗಳಿಗೆ ಬೆಂಕಿ ಹಚ್ಚಿದ್ದಂತ ಗುತ್ತೇದಾರ್ ಮನೆ ಕೆಲಸಗಾರರು ಬೆಂಕಿ ಹಚ್ಚಿ ಗೂಡ್ಸ್ ವಾಹನದಲ್ಲೇ ತೆಗೆದುಕೊಂಡು ಹೋಗಿದ್ರು. ಇದೀಗ ಸ್ಥಳಕ್ಕೆ ಬಂದಿರುವಂತಹ SIT ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ಸೊ ಆಳಂದ ಕ್ಷೇತ್ರದಲ್ಲಿ ವೋಟರ್ ಐಡಿ ಸುಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಒಂದಷ್ಟು ಸುಟ್ಟ ಗುರುತುಗಳಿಲ್ಲಿದೆ, ಜೊತೆಗೆ ಅಲ್ಲಿ ಪೇಪರ್ ಕಾಪಿಯನ್ನು ಕೂಡ ನೀವು ಅಲ್ಲಿ ಗಮನಿಸಬಹುದು. ವೋಟರ್ ಲಿಸ್ಟ್ಗಳು, ಇನ್ನು ಪೋಸ್ಟರ್ಗಳು ಕೂಡ. ದತ್ತಾತ್ರೇಯ ಪಾಟೀಲ್ ನಮ್ಮ ಪ್ರತಿನಿಧಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. 2023ರಲ್ಲಿ ಏನು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದಂಥ ಏನು ಮತಗಳ್ಳತನ ಆರೋಪ ಇತ್ತು, ಆ ಆರೋಪಕ್ಕೆ ಸದ್ಯ SIT ತನಿಖೆಯನ್ನು ತೀವ್ರಗೊಳಿಸಿದೆ. ನಿನ್ನೆ ಏನು ಅಂತಾರೆ ಆಳಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಅವರ ಕಲಬುರಗಿ ನಿವಾಸದ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಅದಲ್ಲದೆ ಸಾಕಷ್ಟು ಅಂದರೆ 3 ಕಡೆಗಳಲ್ಲಿ ದಾಳಿಯನ್ನು ನಡೆಸಿತ್ತು. ಆ ದಾಳಿ ಸಂದರ್ಭದಲ್ಲೇ ಇನ್ನೊಂದು ನಿವಾಸ ಅಂದರೆ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಅವರ ನಿವಾಸದ ಬಳಿ ಕೆಲವೊಂದಿಷ್ಟು ದಾಖಲೆಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಆರೋಪ ಕಡೆ ಕೇಳಿ ಬಂದಿತ್ತು. ಆದರೆ ಅದನ್ನು ಸುಭಾಷ್ ಗುತ್ತೇದಾರ್ ಅವರು ಸದ್ಯ ಅಲ್ಲಗಳೆದಿರ್ತಕ್ಕಂಥದ್ದು. ಯಾಕಂತಂದರೆ ದೀಪಾವಳಿ ಸಮಯ ಆಗಿರೋದ್ರಿಂದ ಸಹಜವಾಗಿ ನಾವು ಆ ಮನೆಯನ್ನು ಕ್ಲೀನ್ ಮಾಡ್ತೀವಿ. ಮನೆಯಲ್ಲಿ ಸಿಕ್ಕಂಥ ಕೆಲವೊಂದಿಷ್ಟು ಕಾಗದ ಪತ್ರಗಳನ್ನು ಅಂದರೆ ವೇಸ್ಟ್ ಕಾಗದ ಪತ್ರಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಗಿತ್ತು ಅನ್ನುವಂಥ ಒಂದು ಮಾತುಗಳನ್ನು ಸದ್ಯ ಏನು TV9 ಮೂಲಕ ಸುಭಾಷ್ ಗುತ್ತೇದಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ SIT ಅಧಿಕಾರಿಗಳು ಕೂಡ ನಿನ್ನೆ ತಡರಾತ್ರಿವರೆಗೂ ಅಮರ್ಜಾ ನದಿಯ ಹಿನ್ನೀರು ಮತ್ತು ಈ ಸ್ಥಳಗಳಿಗೂ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು. ಸದ್ಯ ನಾವೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದೇ ಸ್ಥಳದಲ್ಲಿ ನಿನ್ನೆ ಏನು ಅಂತಾರೆ ಮಧ್ಯಾಹ್ನ ಅಂದರೆ ಕಲಬುರಗಿಯ ಗುಬ್ಬಿ ಕಾಲನಿಯಲ್ಲಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಅವರ ನಿವಾಸ ಏನಿದೆ, ಆ ನಿವಾಸದ ಮೇಲೆ SIT ರೇಡ್ ಆದ ತಕ್ಷಣವೇ ಇಲ್ಲಿ ಏನು ಅಂತಂದರೆ ಈ ಒಂದು ದಾಖಲೆಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಲಾಗಿತ್ತು. ಮತ್ತು ಇಲ್ಲಿ ಸುಟ್ಟಂಥ ಅರೆಬರೆ ಸುಟ್ಟಂಥ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಮರ್ಜಾ ನದಿಯ ಹಿನ್ನೀರಿಗೆ ಎಸೆಯುವಂಥ ಕೆಲಸ ಮಾಡಲಾಗಿತ್ತು. ಹೀಗಾಗಿ ಏನು ಅಂತಂದರೆ ಸಾಕಷ್ಟು ಅನುಮಾನ ಮೂಡಿಸಿತ್ತು. ಹೀಗಾಗಿ ತಡರಾತ್ರಿ ಏನು ಅಂತಂದರೆ SIT ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಬಂದು ಇಡೀ ಏನು ಅಂತಾರೆ ಪ್ರಕರಣದ ಏನು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮತ್ತು 2 ಸ್ಥಳಗಳಿಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಪೊಲೀಸರು ಕೆಲವೊಂದಿಷ್ಟು ಸಮಯ ಅಂದರೆ ನಿನ್ನೆ ಇಡೀ ದಿನ ಈ ಸ್ಥಳವನ್ನು ತಮ್ಮ ಏನು ಅಂಡರಲ್ಲಿ ಇಟ್ಕೊಂಡಿದ್ರು, ಅಂದರೆ ಸೆಕ್ಯೂರನ್ನು ಮಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಏನು ಮಾಹಿತಿ ಕೆಲವೊಂದಿಷ್ಟು ಜನರ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಹೋಗಿರ್ತಕ್ಕಂಥದ್ದು. ಯಾಕಂತಂದರೆ ಸದ್ಯ ನಿನ್ನೆ ದಾಳಿ ಆಗ್ತಿದ್ದಂತೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ದಾಖಲೆಗಳು ಸುಟ್ಟಿದೆ ಅನ್ನುವಂಥ ಒಂದು ಆರೋಪ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ SIT ಅಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.